ಥ್ಯಾಂಕ್ ಯು ಸೋ ಮಚ್ ಅಣ್ಣಾಜಿ. ನಿನ್ನನ್ನು ನೋಡೋದಕ್ಕ ನಿನ್ನ ಹಾಡ ಕೇಳೋದಕ್ಕ ಇವತ್ತು ಸಾವಿರಾರು ಸಂಖ್ಯೆಯೊಳಗ ಕಲಾಭಿಮಾನಿಗಳು ಸೇರಿದ್ದಾರೆ. ಒಂದ್ಸಾರಿ ಬರ್ಲಿ ಪ್ರೀತಿಯ ಚಪ್ಪಾಳೆಗಳು ಬಾಳ ಬೆಳಗುಂದಿ ಅವರಿಗೆ. ಬನ್ನಿ, ಉತ್ತರ ಕರ್ನಾಟಕದ ಹೆಮ್ಮೆಯ ಜಾನಪದ ಗಾರುಡಿಗ, ಜಾನಪದ ಜಾಣ, ಟ್ರೆಂಡಿಂಗ್ ಸ್ಟಾರ್ ಬಾಳು ಬೆಳಗುಂದಿಯವರು ಈ ಪುಣ್ಯಭೂಮಿ ಪುಣ್ಯಕ್ಷೇತ್ರ ಗಣಪತರಾವ್ ಅವರು ಹಾಗೆ ಸಿದ್ಧಲಿಂಗ ಮಹಾರಾಜರ ಈ ಒಂದು ತಪೋಭೂಮಿ ಹಾಗೆ ವೀರಭದ್ರೇಶ್ವರ ಈ ಒಂದು ಪುಣ್ಯಧಾಮದಲ್ಲಿ ಇವತ್ತು ತಮ್ಮನ್ನೆಲ್ಲರೂ ಅನಿಸಲಿಕ್ಕೆ ಉತ್ತರ ಕರ್ನಾಟಕದ ಜಾನಪದ ಗಾರುಡಿಗ, ಜಾನಪದ ಜಾಣ, ಸುಮಾರು 22 ಲಕ್ಷ ಫಾಲೋವರ್ಸ್ ಹೊಂದಿರತಕ್ಕಂಥ ಏಕೈಕ ಜಾನಪದ ಜಾಣ ಯಾರು? ಬಾಳು ಬೆಳಗುಂದಿ ಅಣ್ಣ. ಬರ್ರಿ ಹೊಸರ ಜೋರಾದ ಚಪ್ಪಾಳೆ. ಈಗಾಗಲೇ ಸಮಯ ಬಹಳನೇ ಆಗಿದೆ, ನಾನ್ ಮಾತಾಡೋದು ಬೇಡ, ಡೈರೆಕ್ಟ್ ಆಗಿ ಬಾಳು ಬೆಳಗುಂದಿ ಅವರೇ ಮಾತಾಡ್ತಾರೆ. ಓಕೆ, ಅವ್ರು ಮಾತಾಡಿದ ನಂತರ ಅವರಿಗೆ ಸನ್ಮಾನ ಮಾಡೋಣ. ಸ್ವಲ್ಪ ವೇಟ್ ಮಾಡಿ, ಓಕೆನಾ? ನಮಸ್ಕಾರ ರೀ ಎಲ್ಲರಿಗೂ. ಹೆಂಗದರಿ? ಆರಾಮದರಿ? ನಿಮ್ಮ ಜೋಶ್ ನೋಡಿ ನಮಗೂ ಜೋಶ್ ಬರತೈತಿ. ಇವತ್ತ ಕಣ್ಣೂರು ಗ್ರಾಮಕ್ಕ ನನ್ನನ್ನು ಕರೆಸಿದಂತ ಎಲ್ಲ ನನ್ನ ಶ್ರೀ ಆದಿಶಕ್ತಿ ಮತ್ತು ಶ್ರೀ ಲಕ್ಷ್ಮೀ ದೇವಸ್ಥಾನಗಳ ಸೇವಾ ಸಮಿತಿ ಕಣ್ಣೂರ್ ಎಲ್ಲ ಕಮಿಟಿ ಸದಸ್ಯರಿಗೂ ಹಾಗೂ ಈ ಊರಿನ ಗುರು ಹಿರಿಯರಿಗೂ ನಮ್ಮನ್ನ ನೋಡ್ಲಿಕ್ಕಂತ ಬಂದಂತ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. ಈ ಊರಿನ ಈ ಕಮಿಟಿ ಸದಸ್ಯರ ಅನ್ಕೋತೀನಿ. ಒಂದಿಷ್ಟ ಅಣ್ಣಗಳು ನನಗ ಪ್ರೀತಿಯಿಂದ ಸರಿಗಮಪದಲ್ಲಿದ್ದಾಗ ಬಾಗಲಕೋಟೆ ಒಳಗ 20 ಅಡಿ ಕಟೌಟ್ ಮಾಡಿ ಹಾಕ್ಸಿದ್ರು. ಅದ ನನ್ನ ಜೀವನದಾಗ ಮರಿಲಾರ್ದಂತ ಕ್ಷಣ. ಅದಕ್ಕೆ ನಾ ಯಾವತ್ತೂ ಈ ಊರಿಗೆ, ಈ ಊರಿನ ಜನಕ್ಕ ನಾ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದ್ ಹಾಡ ಹಾಡೋಣ್ರ? ಈಗ ಹಾಡುವಂತ ಹಾಡು ಯಾವ್ದಪ್ಪ ಅಂತಂದ್ರ, ನಾವ್ ಒಂದ್ ಲೈನ್ ಹಾಡ್ತ ಮುಂದಿನ ಲೈನ್ ಹಾಡ್ತಾರೆ. ಹುಟ್ಟಿದ ಊರಿಗೆ ಹೋದರ. ಥ್ಯಾಂಕ್ ಯು. ರೆಡಿ.